ರಿಪಬ್ಲಿಕ್ ಕನ್ನಡ ನಾನು ರಂಜಿತ್ ಶಿರಿಯಾರ್. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಎಡವಟ್ಟು ನೋಡಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಭಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟವನ್ನ ಆಯೋಜನೆ ಮಾಡಿ ಒಂದು ಸಂಪ್ರದಾಯ ಅಂತಿದೆ. ಆ ಸಂಪ್ರದಾಯವನ್ನ ಹಳ್ಳ ಹಿಡಿಸಿದ್ದಾರೆ. ಸಂಪ್ರದಾಯವನ್ನ ಮುರಿದು ಬಾಗಿನ ದಿವಸ ಬಾಡೂಟವನ್ನ ಮಾಡಿದ್ದಾರೆ. ಸಿಎಂ ಮತ್ತೆ ಸಚಿವರು ಹೋದ ಬಳಿಕ ಭರ್ಜರಿಯಾಗಿ ಬಾಡೂಟವನ್ನ ಮಾಡಿದ್ದಾರೆ. ಇಲಾಖೆ ಅಧಿಕಾರಿಗಳಿಂದ ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟ. ಕೆಆರ್ಎಸ್ನ ಖಾಸಗಿ ಹೋಟೆಲ್ನಲ್ಲಿ ಬಾಡೂಟವನ್ನ ಆಯೋಜನೆ ಮಾಡಿದ್ದಾರೆ. ಈ ಹಿಂದೆ ಬಾಗಿನದ ದಿನ ಯಾವುದೇ ಬಾಡೂಟ ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅದು ಪಾವಿತ್ರ್ಯ ಅನ್ನೋ ಕಾರಣಕ್ಕೋಸ್ಕರ. ಬಾಗಿನ ಆದ ನಂತರ ಪಾವಿತ್ರ್ಯ ಪೂಜೆ ಮಾಡೋದು, ಪೂಜೆ ಆದ ನಂತರ ಬಾಡೂಟ ಮಾಡೋದಿಲ್ಲ. ಆದರೆ ಅಧಿಕಾರಿಗಳ ಎಡವಟ್ಟು ನಿರ್ಲಕ್ಷ್ಯ ನೋಡಿ, ಬಾಗಿನ ಅರ್ಪಿಸಿ ಆದ ನಂತರ ಬಾಡೂಟ ಮಾಡಿದ್ದಾರೆ. ಉದಾಹರಣೆಯೇ ಇಲ್ಲ ಇಲ್ಲಿವರೆಗೂ ಕೂಡ ಬಾಗಿನ ಅರ್ಪಿಸಿ ಆದ ನಂತರ ಬಾಡೂಟವನ್ನ ಮಾಡಿರೋದು. ಆ ಎಲ್ಲ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಧಿಕಾರಿಗಳು. ಬಾಡೂಟ ಆಯೋಜಿಸುವ ಮೂಲಕ ಎಲ್ಲ ಸಂಪ್ರದಾಯಕ್ಕೂ ಕೂಡ ಎಳ್ಳು ನೀರು ಬಿಟ್ಟಿದ್ದಾರೆ ಅಧಿಕಾರಿಗಳು. ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಿ, ಸರ್ಕಾರದಿಂದ ಬಾಗಿನ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಅಷ್ಟು ಶುಭ್ರ ಅನ್ನೋ ರೀತಿಯಲ್ಲಿ ಬಾಗಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಅವರೆಲ್ಲರೂ ಕೂಡ ಬಾಗಿನವನ್ನು ಅರ್ಪಿಸ್ತಾ ಇರೋದು. ಈ ಕಡೆಯಲ್ಲಿ ಅದಾದ ನಂತರ ಬಾಡೂಟ, ಗುಂಡು ತುಂಡಿನ ಊಟ ಹೆಂಗಿದೆ ಅಂತ ನೋಡಿ ನೀವು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಇಲ್ಲಿವರೆಗೂ ಕೂಡ ಬಾಗಿನ ಅರ್ಪಿಸಿ ಆದ ನಂತರ ಅಲ್ಲಿ ಯಾವುದೇ ಬಾಡೂಟ ಇರ್ತಾ ಇರಲಿಲ್ಲ, ಆ ಉದಾಹರಣೆಯೇ ಇರಲಿಲ್ಲ. ಆದರೆ ಆ ಸಂಪ್ರದಾಯಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಯಾರು ಎಡವಟ್ಟಿದು? ಈ ಥರದೊಂದು ಆಲೋಚನೆ ಅವ್ರು ಯಾಕೆ ಬಂತು, ಯಾಕೆ ಮಾಡಿದ್ರು ಹಿಂಗೆ ಅಂತ ಆನಂದ್? ರಂಜಿತ್, KRS ಡ್ಯಾಮ್ ಭರ್ತಿಯಾದಂಥ ಸಂದರ್ಭದಲ್ಲಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂಥದ್ದು ಒಂದು ವಾಡಿಕೆ 1979ರಿಂದಲೂ ಕೂಡ ಈ ಒಂದು ವಾಡಿಕೆ ನಡ್ಕ ಬಂದಿದೆ. ಆದರೆ ಏನು ಆ ಒಂದು ಸಂಪ್ರದಾಯ ನಡ್ಕ ಬಂದಿತ್ತು ಅಂದರೆ ಬಾಗಿನ ಅರ್ಪಿಸಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವೆಜ್ ಊಟವನ್ನ ವ್ಯವಸ್ಥೆ ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಆ ಸಂಪ್ರದಾಯಕ್ಕೆ ಒಂದು ಬ್ರೇಕ್ ಹಾಕುವಂಥ ಕೆಲಸವನ್ನ ಕಾವೇರಿ ನೀರಾವರಿ ನಿಗಮ ಮಾಡಿದೆ ಅಂದರೆ ತಪ್ಪಾಗ್ಲಿಕ್ಕಲ್ಲ. ಇವತ್ತು ಅದ್ದೂರಿಯಾಗಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. CM ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಕೆಲವು ಸಚಿವರು ಬಾಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಾಗಿನವನ್ನ ಅರ್ಪಿಸಿ ಕಾವೇರಿ ಮಾತೆಗೆ ಪೂಜೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ಏನು ಗಾರ್ಡನ್ ನಲ್ಲಿರುವಂತಹ ಖಾಸಗಿ ಹೋಟೆಲ್ ನಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಂದಂತ ಗಣ್ಯರಿಗೆ ಒಂದು ಬಾಡೂಟ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಯಾರು ಗಣ್ಯರು ಊಟ ಮಾಡದಂತೆ ಅಂದ್ರೆ ನಾನ್ ವೆಜ್ ತಿಂದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಲವು ಅಧಿಕಾರಿಗಳು ನಾನ್ ವೆಜ್ ಊಟವನ್ನ ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಸಂಪ್ರದಾಯಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಹಿಂದೆ ಯಾವತ್ತೂ ಕೂಡ ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟವನ್ನ ವ್ಯವಸ್ಥೆ ಮಾಡೇ ಇರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಈ ರೀತಿ ಒಂದು ಎಡವಟ್ಟನ್ನ ಮಾಡಿರುವಂತದ್ದು. ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇರುವಂತದ್ದು. ಈ ರೀತಿ ಎಡವಟ್ಟು ಮಾಡಿದಂತ ಅಧಿಕಾರಿಗಳ ವಿರುದ್ಧ ಏನು ಒಂದಷ್ಟು ಕ್ರಮ ಆಗ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ರಂಜಿತ್. ಓಕೆ ಆನಂದ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಹಾ ಮಳೆಗೆ ಘಟಪ್ರಭಾ ನದಿ ತುಂಬಿ ಹರಿತಾ ಇರೋದ್ರಿಂದಾಗಿ ಆ ಭಾಗದ ಜನರಿಗೆ ಬಿಟ್ಟು ಬಿಡದೆ ಸಂಕಷ್ಟ ಎದುರಾಗ್ತಾ ಇದೆ. ಜನರಂತೂ ಹೈರಾಣಾಗಿ ಹೋಗಿದ್ದಾರೆ. ಮಳೆಯ ಆರ್ಭಟಕ್ಕೆ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ನದಿ ರೌದ್ರಾವತಾರಕ್ಕೆ ಯಾದವಾಡ ಹೆದ್ದಾರಿ ಬಂದ್ ಆಗಿದೆ. ಮೂಡಲಗಿಯ ಮಸಗುಪ್ಪಿ ಗ್ರಾಮದ ರಾಜ್ಯ ಹೈವೇ ಸಂಪೂರ್ಣವಾಗಿ ಬಂದ್ ಆಗಿದೆ. ತೇಗಡಿ, ಕುಲಗೋಡ ಸೇರಿದಂತೆ ಆ ಭಾಗದಲ್ಲಿ ಸಂಪೂರ್ಣವಾಗಿ ಮಳೆಯ ನೀರು ತುಂಬಿಕೊಂಡಿರೋದ್ರಿಂದಾಗಿ ರಸ್ತೆ ಓಡಾಟಕ್ಕೆ ತೊಂದರೆ ಆಗಿದೆ. ಮುದೋಳ ಗ್ರಾಮದ ಸಂಪರ್ಕವೇ ಕಟ್ಟಾಗಿದೆ, ನಡುಗಡ್ಡೆ ಅಂತಾಗಿದೆ. ಬೆಳಗಾವಿಯಲ್ಲಿ ಮಳೆಯ ಆರ್ಭಟಕ್ಕೆ ನೋಡಿ ಘಟಪ್ರಭೆ ತುಂಬಿ ಹರಿತಾ ಇರೋದ್ರಿಂದಾಗಿ ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಈ ಘಟಪ್ರಭೆ ಅಬ್ಬರಿಸ್ತಾಳೆ. ಘಟಪ್ರಭೆಯ ಅಬ್ಬರ ಏನಾದರೂ ಜಾಸ್ತಿ ಆದರೆ ಘಟಪ್ರಭೆಯ ಆ ಒಂದು ಆರ್ಭಟಕ್ಕೆ ಸುತ್ತಮುತ್ತಲಿನ ಗ್ರಾಮಗಳೆಲ್ಲ ಮುಳುಗೋಗುತ್ತೆ. ಈಗ ಸಂಪರ್ಕವೇ ಕಡಿತಗೊಂಡಿರುವಂಥ ಗ್ರಾಮಗಳ ಸ್ಥಿತಿ ನೋಡಿ. ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಯಾದವಾಡ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನು ಕೂಡ ಈಗ ಏನು ಯಾದವಾಡ ಸಂಪರ್ಕಿಸುವಂಥ ಈ ರಾಜ್ಯ ಹೆದ್ದಾರಿಯಲ್ಲೇ ಏನು ಇರುವಂಥದ್ದು ಸಂಪೂರ್ಣವಾಗಿ ನದಿಯಂತೆ ಈ ರಾಜ್ಯ ಹೆದ್ದಾರಿ ಆಗಿರುವಂಥದ್ದು. ಏನು ಕುಲಗೋಡ ಮತ್ತು ತಿಗಡಿ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಸಂಪರ್ಕಿಸುವಂಥ ಈ ಏನು ಯಾದವಾಡ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವ
ಇರುವಂಥದ್ದು. ಜೊತೆಗೆ ಪಕ್ಕದಲ್ಲಿರುವಂತಹ ಸಾಕಷ್ಟು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಇರುವಂತಹ ಕಬ್ಬಿನ ಬೆಳೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗ್ತಿದೆ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿಂದ ಮಸಗುಪ್ಪಿ ಗ್ರಾಮದಲ್ಲಿ ಸುಮಾರು 500ಕ್ಕೆ ಹೆಚ್ಚು ಮನೆಗಳು ಈಗ ಜಲಾವೃತ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಎಲ್ಲಿ ನೋಡಿದರೂ ಕೂಡ ಅಲ್ಲಿ ನೀರಿನ ಹರಿವು ಹೆಚ್ಚಳ ಆಗ್ತಿದೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಮಸಗುಪ್ಪಿ ಗ್ರಾಮ ಏನಿದೆ ಇದು ಸಂಪೂರ್ಣವಾಗಿ ಘಟ್ಟಪ್ರಭಾ ನದಿಯನ್ನು ಸುತ್ತುವರಿಯುತ್ತೆ. ಪ್ರತಿ ವರ್ಷ ಕೂಡ ಈ ಮಸಗುಪ್ಪಿ ಗ್ರಾಮದಲ್ಲಿ ನೂರಾರು ಮನೆಗಳು ಕೂಡ ಜಲಾವೃತ ಆಗಿ ಸಾಕಷ್ಟು ಸಮಸ್ಯೆಯನ್ನು ಎದುರ್ತಾರೆ. ಹೀಗಾಗಿ ನಮಗೆ ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಭಾಗದ ಜನರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ ಮತ್ತು ಘಟ್ಟಪ್ರಭಾ ನದಿ ನೀರಿನ ಒಳಹರಿವು ಕೂಡ ಹೆಚ್ಚಳ ಆಗ್ತಿದೆ. ಹೀಗಾಗಿ ಕ್ಷಣಕ್ಕೂ ಕೂಡ ಘಟ್ಟಪ್ರಭಾ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗ್ತಿರೋದ್ರಿಂದ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ಯಾರೂ ಕೂಡ ತೆರಳದಂತೆ ಸುರಕ್ಷತೆಯನ್ನು ಬೆಳಗಾವಿ ಪೊಲೀಸರು ವಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳಾ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಏನು ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರೋದ್ರಿಂದ ಇವತ್ತಿನ ದಿವಸ ಆ ಒಂದು ಪ್ರವಾಹ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಗೂ ಬಂದು ತಲುಪಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಚಿ ಗ್ರಾಮದಲ್ಲಿ ನಾವೀಗೆದ್ದ ನೋಡ್ತಾ ಇದ್ದೀವಿ. ಏನು ಪೂರ್ತಿಯಾಗಿ ಮನೆಗಳು ಓಣಿ ಎಲ್ಲ ನೋಡ್ತಾ ಇರ್ಬೋದು. ಈಗಾಗಲೇ ನೀರು ನಿಂತು ಮನೆಗಳೆಲ್ಲ ಪೂರ್ತಿಯಾಗಿ ಮುಳುಗಿದಂಥ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ. ಯಾಕಂತಂದರೆ ಏನು 2019ರಿಂದ ಇಲ್ಲಿವರೆಗೂ ಕೂಡ ಈ ರೀತಿಯಾದಂಥ ಒಂದು ಪ್ರವಾಹ ಬಂದಾಗ ಸಾಕಷ್ಟು ಮನೆಗಳು ಕೂಡ ಮುಳುಗುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಇಲ್ಲಿ ಜನರಿಗೆ ಕೂಡ ರಾತ್ರಿ ಏನು ನಿದ್ದೆ ಮಾಡದಂಥ ಪರಿಸ್ಥಿತಿಯೂ ಕೂಡ ಇದೆ. ನಾವೀಗ ನೋಡ್ತಾ ಇದ್ದೀವಿ, ಒಂದು ಮನೆಗೆ ನಾವು ಬರ್ತಾ ಇದ್ದೀವಿ. ಈ ಮನೆ ನೋಡಿ, ಇಲ್ಲಿ ಎಂಟ್ರೆನ್ಸ್ ಹೋಗಬೇಕಾದ್ರೆ ಈ ತುಳಸಿ ಕಟ್ಟೆ ಏನಿದೆಯಲ್ಲ, ಈ ತುಳಸಿ ಕಟ್ಟೆ ಕನಿಷ್ಠ ಅಂದರೂ 4 ಫೀಟಿನಷ್ಟು ಹೈಟ್ ಇದೆ. ಆದರೆ ಪೂರ್ತಿಯಾಗಿ ಇನ್ನೊಂದು 4 ಇಂಚಿನಷ್ಟು ಮಾತ್ರ ಬಾಕಿ ಉಳಿದಿದೆ. ಇದು ಕೂಡ ಮುಳುಗುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿರೋ ಮನೆ ಪೂರ್ತಿಯಾಗಿ ಈ ನೀರಲ್ಲಿ ನಿಂತಹ ಒಂದು ಪರಿಸ್ಥಿತಿ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಯಾವ ರೀತಿಯಾಗಿ ಇಲ್ಲಿ ಪರಿಸ್ಥಿತಿ ಇದೆ ಅಂತಂದರೆ, ಈ ಮೋರಿ ನೀರುಗಳಲ್ಲಿ ಎಲ್ಲವೂ ಕೂಡ ಏನು ನದಿಯಿಂದ ಹರಿದು ಬಂದಂಥ ನೀರು ಕೂಡ ಪೂರ್ತಿಯಾಗಿ ಮನೆ ತುಂಬಿಕೊಂಡಿದೆ. ಮನೆಯಲ್ಲಿದ್ದಂಥ ಸಾಮಾನುಗಳು ಕೂಡ ಈಗಾಗಲೇ ಅಲ್ಪ ಸ್ವಲ್ಪ ಏನು ಕೈಗೆ ಕಾಣಿಸುವಂಥವೆಲ್ಲವೂ ಕೂಡ ಗಂಜಿ ಕೇಂದ್ರಕ್ಕೆ ತಗೊಂಡು ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೂರ್ತಿಯಾಗಿ ಮನೆ ನಾವೀಗ ನೋಡ್ತಾ ಇರ್ಬೋದು. ಈ ಕಬರ್ಡ್ ಒಳಗಡೆ ನೀರು ಎಲ್ಲ ಕಡೆಗೆ ಒಂದು ನೀರು ತುಂಬಿಕೊಂಡಿರೋದ್ರಿಂದ ಬಹಳೊಂದು ಈ ಜನರು ಇಲ್ಲಿ ಪ್ರತಿ ವರ್ಷವೂ ಕೂಡ ಇಂಥ ಒಂದು ಕಷ್ಟ ಅನುಭವಿಸುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೀಗ ಎಲ್ಲಿ ಸಮಸ್ಯೆ, ಯಾವ ರೀತಿ ಪ್ರವಾಹ ಇದೆ ಅನ್ನುವಂಥದ್ದು ಕೂಡ ನೋಡೋದಕ್ಕೆ ನಾವೀಗ ಮಿರ್ಚಿ ಗ್ರಾಮದ ಒಂದು ಮನೆಯಲ್ಲಿ ನಾವೀಗಿದ್ದೀವಿ. ನೋಡ್ತಾ ಇರ್ಬೋದು, ಇದು ಅಡುಗೆ ಮನೆಯ ಒಂದು ಪೂರ್ತಿಯಾಗಿ ಜಲಾವೃತವಾಗಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಇಂಥ ಒಂದು ಪರಿಸ್ಥಿತಿ ಇರೋದರಿಂದ ಸಾಕಷ್ಟು ಕಷ್ಟಪಡ್ತಕ್ಕಂಥ ಇಲ್ಲಿ ಇಂಥ ರೈತರು ಕೂಡ ಇದ್ದಾರೆ. ಹಾಗಾಗಿ ಏನು ಒಂದು ರೈತರು ಇವತ್ತಿನ ದಿವಸ ಭಾಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಏನು ಶಾಶ್ವತವಾಗಿ ಪರಿಹಾರ ನೀಡುವಂಥ ಕೆಲಸ ಆಗಬೇಕು ಅನ್ನುವಂಥದ್ದೇ ಈ ಗ್ರಾಮಸ್ಥರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.